ನಾವು ಬೆಳಗ್ಗೆನೆ ಎದ್ದು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್‌ಗೆ ಬಂದಿದ್ದೀವಿ. ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ. ಯಾಕೆ, ಏನಕ್ಕೆ ಅನ್ನೋದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಹಾಸ್ಪಿಟಲ್‌ಗೆ ಬಂದ್ಮೇಲೆ ಇವ್ರದಂತ ಮೆಡಿಕಲ್ ಫಿಟ್‌ನೆಸ್ ಸರ್ಟಿಫಿಕೇಟ್ ಅನ್ನೋದು ಕೊಡ್ತಾರೆ. ಈ ಮೆಡಿಕಲ್ ಫಿಟ್‌ನೆಸ್ ಸರ್ಟಿಫಿಕೇಟಲ್ಲಿ ಏನೇನು ಡೀಟೇಲ್ಸ್ ಇದೆ ಎಲ್ಲಾನು ತಗೊಂಡು ಪ್ರತಿಯೊಂದು ಒಂದೊಂದು ಕೌಂಟರ್ ಹತ್ರ ಹೋಗಿ ಎಲ್ಲಾನು ಕಂಪ್ಲೀಟಾಗಿ ಮಾಡಿಸ್ಬೇಕಾಗುತ್ತೆ. ಕಂಪ್ಲೀಟ್ ಮಾಡಿಸ್ಬಿಟ್ಟು ಹಂಗೆ ಬ್ಲಡ್ ಸ್ಯಾಂಪಲ್ ಕೂಡ ಕೊಟ್ಟಕ್ಕೆ ಬಂದಿದ್ದೀವಿ. ಅಲ್ಲಿ ನೋಡ್ತಾ ನಮ್ಮ ಅಣ್ಣವ್ರು ಆಲ್ರೆಡಿ ಬ್ಲಡ್ ಸ್ಯಾಂಪಲ್ ಕೊಟ್ಟಾಯ್ತು. ನಾನು ಲಾಸ್ಟ್ ನಂದೇ ಇರೋದು ಕೊಟ್ಬಿಟ್ಟಿದ್ದೆ. ಫೈನಲಿ ನಮ್ಮ ಸರ್ಟಿಫಿಕೇಟ್ ಬಂತು ಅಮರನಾಥ್ ಯಾತ್ರೆಗೆ. ವಿ ಆರ್ ರೆಡಿ ಟು ಗೋ. ಅಲ್ಲೊಬ್ಬರು ಇಲ್ಲೊಬ್ಬರು ನಾವು ಫೈನಲಿ ಹ್ಯಾಪಿ. ಬೆಳಗ್ಗೆ 9 ಗಂಟೆಗೆ ಬಂದವರು, ಸಾಯಂಕಾಲ 6:30 7 ಗಂಟೆ ಆಗ್ತದೆ. ಫೈನಲಿ ಬಂತು, ಅಷ್ಟೇ ಸಾಕು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾವು ಇವಾಗ ಬಂದುಬಿಟ್ಟು ಅಮರನಾಥ್ ಯಾತ್ರೆ ಟ್ರಿಪ್ ಮಾಡ್ತಾಯಿದ್ದೀವಿ. ಲೈಫಲ್ಲೇ ಇದೊಂದು ನಾನು ಮಾಡಿರೋವಂಥ ಟ್ರಿಪ್ಪಲ್ಲೇ ನನಗಂತ ಕ್ರೇಜಿಯಸ್ಟು ಒಂದು ಎಕ್ಸೈಟ್ಮೆಂಟು ಇರೋವಂಥ ಟ್ರಿಪ್ ಇದು. ನನಗೆ ಇದಕ್ಕೆ ಮೊದಲು ಕೇದಾರ್ನಾಥ್ ಬದ್ರಿನಾಥ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅದಕ್ಕಂದರೆ ಟೈಮ್ ಇದೆ, ಇನ್ನು ಅದು ಮಾಡ್ಬೋದು. ಬಟ್ ಇದಕ್ಕಂತ ಒಂದು ತಿಂಗಳಲ್ಲಿ, ಐ ಮೀನ್ 45 ಇಫ್ ಐ ಆಮ್ ನಾಟ್ ರಾಂಗ್ 48-45 ಡೇಸು ಅಷ್ಟೇ ಓಪನ್ ಇರೋದಿದು. ಜೂನ್ 3 ಓಪನ್ ಆಗಿ ಆಗಸ್ಟಲ್ಲಿ ಎಂಡ್ ಆಗುತ್ತೆ. 45 ಡೇಸ್ ಅಂತೆ. ಸೊ ಅದಕ್ಕಾಗಿ ವಿತ್ ಲಿಮಿಟೆಡ್ ಪೀರಿಯಡಲ್ಲಿರೋದಕ್ಕಿಂತ ಸೊ ನಾನು ಅಮರನಾಥ್ ಯಾತ್ರೆಗೆ ಫಿಕ್ಸ್ ಆಗಿದ್ದೀನಿ. ಈ ಟ್ರಿಪ್ಪಿಗೆ ಮಾಡೋಕ್ಕಿಂತ ಮುಂಚೆ ಏನೇನು ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು, ಏನೇನು ಎಸೆನ್ಷಿಯಲ್ಸ್ ಕ್ಯಾರಿ ಮಾಡಬೇಕು, ಯಾವ್ಯಾವ ತೊಗೋಬೇಕು, ಏನೇನು ತೊಗೋಬಾರ್ದು, ಎಲ್ಲ ಡೀಟೇಲ್ಸನ್ನು ಇದರಲ್ಲಿ ಕೊಟ್ಬಿಡ್ತೀನಿ ನಾನು. ವಿಡಿಯೋ ಇದು ಸ್ವಲ್ಪ ಲೆಂತಿ ಇರ್ಬೋದು, ಇಲ್ಲ ಕಟ್ ಮಾಡ್ಬೋದು, ಹೇಳೋದಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಈ ವಿಡಿಯೋ ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾವು ಅಮರನಾಥ್ ಯಾತ್ರೆ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಂದುಬಿಟ್ಟು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಇದು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅಲ್ಲಿ ಅಮರನಾಥ್ ಯಾತ್ರೆ ಟ್ರಕ್ ಮಾಡೋದಕ್ಕಂತೂ ಆಗೋದೇ ಇಲ್ಲ, ಆಯಿತಾ. ಇದು ಅಮರನಾಥ್ ಯಾತ್ರಾ ಅಫಿಷಿಯಲ್ ವೆಬ್ಸೈಟ್ ಕಡೆಯಿಂದಲೇ CHC ಅಂತಿದೆ, ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟ್ ಅಂತ. ಒಂದು ನಿಮಿಷ ಕಾಲ್ ಮಾಡ್ತಾರೆ. ಹಲೋ, ಮೇಲೆ ಇದ್ದೀನಣ್ಣ. ವೆಲ್ಕಮ್ ಬ್ಯಾಕ್. ನಮ್ಮ ಮನೇನ ಫೋನ್ ಮಾಡಿದ್ದಾರೆ, ಒಂದು ನಿಮಿಷ ಬಂದು. ಅಮರನಾಥ್ ಯಾತ್ರಾ 2026 ಯಾವುದೆಲ್ಲ ಮಾಡಿಸ್ಬೇಕು, ಯಾವುದೆಲ್ಲ ಮಾಡಿಸ್ಬಾರ್ದು ಅನ್ನೋದನ್ನು ಹೇಳ್ಬಿಡ್ತೀನಿ. CHC ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟ್ ಅನ್ನೋದು ಇಂಪಾರ್ಟೆಂಟು. ಅದು ಅಮರನಾಥ್ ಯಾತ್ರಾ ಅಫಿಷಿಯಲ್ ವೆಬ್ಸೈಟಿಂದನೇ ಒಂದು ಎಂಟಿ ಫಾರ್ಮನ್ನು ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಬಿಟ್ಟು ನಾವು ಯಾವುದಕ್ಕಂದರೆ ಅದಕ್ಕೆ ಹೋಗೋಂಗಿಲ್ಲ. ಅಮರನಾಥ್ ಯಾತ್ರಾ ವೆಬ್ಸೈಟಲ್ಲೇ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಡಿಸ್ಟ್ರಿಕ್ಟ್ ವೈಸ್ ಹಾಸ್ಪಿಟಲ್ಸ್ನ ಲಿಸ್ಟ್ ಔಟ್ ಮಾಡಿ ಆ ಲಿಸ್ಟ್ನ ಬಿಟ್ಟಿದ್ದಾರೆ. ಆ ಲಿಸ್ಟಲ್ಲಿ ನಮ್ಗೆ ಯಾವ್ದು ನಿಯರ್ ಬೈ ಇದೆಯಾ ಅಂತ ನೋಡಿಕೊಂಡು ಅದಕ್ಕೆ ಹೋಗಿ ಅಲ್ಲಿ ಮೆಡಿಕಲ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು. ಅಲ್ಲಿ ಮಾತ್ರನೇ ಮಾಡೋದು, ಬೇರೆ ಎಲ್ಲೂ ಮಾಡಲ್ಲ. ಹೋಗ್ಬಿಟ್ಟು ಆ ಫಾರ್ಮ್ನ ಡೌನ್ಲೋಡ್ ಮಾಡಿಕೊಂಡು ಅದೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ಅಲ್ಲಿ ಅವ್ರದ್ದಂತ ಒಂದು ಸಪ್ರೇಟ್ ಇದಿರುತ್ತೆ, ಅದು ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸ್ಕೊಂಡ್ರೆ ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನ್ ಅಂದ್ಬಿಟ್ಟು ಸೀಲು ಸೈನ್ ಹಾಕೊಡ್ತಾರೆ. ಆ ಒಂದು ಫಾರ್ಮ್ ಇದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಮತ್ತೆ ನಾವು ಬಂದ್ಬಿಟ್ಟು ಹೋಗ್ತಿರೋದು ಅಂದ್ಬಿಟ್ಟು ಒಂದು ಪ್ಯಾಕೇಜ್ ಮುಖಾಂತರ ನಾವು ಹೋಗ್ತಿರೋದು. ನಮ್ಮ ಟ್ರಿಪ್ನ ಆರ್ಗನೈಸ್ ಮಾಡ್ತಿರೋದು ಬಂದ್ಬಿಟ್ಟು ಹೈದರಾಬಾದ್ ಕಡೆಯವರು. ಅವ್ರ ಕಡೆಯಿಂದ ನಾವು ಯಾಕಂದ್ರೆ ನಮ್ಗೆ ಎಲ್ಲಾರ್ದು ಕಂಪೇರ್ ಮಾಡಿದ್ರೆ ಅವ್ರ ಕಡೆ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಇದೆ. ಬಟ್ ಲಾಸ್ಟ್ ನಾವು ಮನೇಲಿ ಟ್ರಿಪ್ ಕೂಡ ಮಾಡಿದ್ದೆ, ಅವ್ರ ಕಡೆಯಿಂದ ಸರ್ವಿಸಸ್ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಡಿಸಪಾಯಿಂಟ್ ಆಗುವಂತ ಚಾನ್ಸಸ್ ಏನಿಲ್ಲ ಅವ್ರ ಕಡೆಯಿಂದ. ಸೊ ಅದಕ್ಕೆ ಇವಾಗ್ಲೂ ಅವ್ರ ಕಡೆಯಿಂದಾನೇ ಹೋಗ್ತಾ ಇರೋದು, UK ಟ್ರಾವೆಲರ್ಸ್ ಅಂತ, ಆಯ್ತಾ. ನಾವು ಅಲ್ಲಿಗೆ ಕ್ಯಾರಿ ಮಾಡಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಅಂದರೆ, ಒಂದು ಇಲ್ಲಿ ಮಾಡಿಸಿರೋ ಮೆಡಿಕಲ್ ಹೆಲ್ತ್ ಸರ್ಟಿಫಿಕೇಟ್ ಅಂದರೆ CHC ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟು ಅಮರನಾಥ್ ಯಾತ್ರೆಯಿಂದ ಏನೇನಿದೆಯೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದ್ರ ಫಾರ್ಮ್ ಫಿಲ್ ಮಾಡಿ ಸೈನ್ ಆಗಿರ್ತದೆ, ಅದನ್ನು ಇಲ್ಲಿಂದ ಕ್ಯಾರಿ ಮಾಡಬೇಕು. ಅದ್ರ ಜೊತೆಗೆ ಏನು ಕ್ಯಾರಿ ಮಾಡಬೇಕಂದ್ರೆ, ನಾವು ಇಲ್ಲಿಂದ ಕ್ಯಾರಿ ಮಾಡಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಒಂದು ಇಲ್ಲಿ ಮಾಡಿಸಿರೋವಂಥ ಮೆಡಿಕಲ್ ಹೆಲ್ತ್ ಸರ್ಟಿಫಿಕೇಟ್, ಅದೇ CHC ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟನ್ನು ಏನಿಂದ ಅಮರನಾಥ್ ಯಾತ್ರಾ ವೆಬ್ಸೈಟಿಂದ ಸಿಕ್ಕಿರ್ತದೆ ಅದನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದು ಅದನ್ನು ಮಾಡಿಸ್ಬಿಟ್ಟು ಆ ಸರ್ಟಿಫಿಕೇಟ್ ಒಂದು ಕ್ಯಾರಿ ಮಾಡಬೇಕು. ಅದನ್ನು ಕ್ಯಾರಿ ಮಾಡ್ತಾ ಅದ್ರ ಜೊತೆಗೆ ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋಸು. ಇವಾಗ ಆಲ್ಮೋಸ್ಟ್ ಈ ವಿಡಿಯೋ ಮಾಡೋ ಟೈಮ್ಗೆ ನಮಗೆ 3ನೇ ತಾರೀಕು, ನನಗಿರೋದು ಬೆಳಗ್ಗೆ ಮಾರ್ನಿಂಗ್ 4 o'clockಗೆ ಫ್ಲೈಟ್ ಇರೋದು. 4 o'clock ಹೋದರೆ ಅಲ್ಲಿ ಡೆಲ್ಲಿಗೆ 7 o'clock ಹಂಗೆ ರೀಚ್ ಆಗ್ತೀವಿ. ಮತ್ತು ಅಲ್ಲಿಂದ ನಮಗೆ ಪ್ಯಾಕೇಜ್ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆಲ್ಲ ನೋ ಟೆನ್ಷನ್ಸ್. ಈ ಪ್ಯಾಕೇಜ್ ಬಂದುಬಿಟ್ಟು 14,500 ನನಗೆ ಬಂದಿದ್ದು. ಎಲ್ಲಿಂದ ಅಂದರೆ UK ಟ್ರಾವೆಲರ್ಸ್ ಕಡೆಯಿಂದನೇ. ಅದು ಓನ್ಲಿ ಡೆಲ್ಲಿ ಟು ಡೆಲ್ಲಿ ಸರ್ವಿಸಸ್ ಮಾತ್ರನೇ. ಮತ್ತು ಡೆಲ್ಲಿಯಿಂದ ಇಲ್ಲಿಗೆ ನಾವು ಹೆಂಗೆ ಬರ್ತೀವಿ, ಹೆಂಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ನಮ್ಮದು ಡಿಪೆಂಡ್. ನಾನು ಬಂದುಬಿಟ್ಟು ಇಲ್ಲಿಂದ ಫ್ಲೈಟು ಜಸ್ಟ್ ಓನ್ಲಿ ಒನ್ ವೇ ಅಂತ ಬುಕ್ ಮಾಡ್ಕೊಂಡಿದ್ದೀನಿ. ನಾನು 2 ವೇ ಏನು ಬುಕ್ ಮಾಡಿಲ್ಲ, ಓನ್ಲಿ ಒನ್ ವೇ. ನನಗೆ ಇಲ್ಲಿ ಫ್ಲೈಟ್ ಬಂದುಬಿಟ್ಟು 9,000 ಚೇಂಜ್ ಏನೋ ಅಂತ, ಅಪ್ರಾಕ್ಸ್ 10,000 ಅನ್ಕೊಳ್ಳಿ. ರೌಂಡ್ ಫಿಗರ್ 10,000ಗೆ ನನಗೆ ಫ್ಲೈಟು ಟಿಕೆಟ್ ಕಾಸ್ಟ್ ಆಗಿದ್ದು. ಲಾಸ್ಟ್ ಟೈಮ್ ಹೋಗಿದ್ದೆ, ಬೆಸ್ಟ್ ಆಗಿತ್ತು. 5,000ಗೆ 10,000ಗೆ ಅಪ್ ಆ್ಯಂಡ್ ಡೌನ್ ಸಿಕ್ಕಿತ್ತು. ಈ ಟೈಮಲ್ಲಿ ಅದೇನೋ ಗೊತ್ತಿಲ್ಲ.
10,000 ಇದೆ, 1 ಟಿಕೆಟ್ 10,000 ಇದೆ. ಬಟ್ ರಿಟರ್ನ್ ಹೆಂಗೆ ಪ್ಲಾನ್ ಮಾಡ್ತೀವಿ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಏನಾದರೂ ಬೇರೆ ಆಪ್ಷನ್ಸ್, ಬೇರೆ ಪ್ಲೇಸಸ್ ಏನೋ ನೋಡೋಂದಿದ್ರೆ 1 ಡೇ 2 ಡೇ ಅಷ್ಟೇ ಡಿಲೇ ಆಗ್ಬೋದು. ಈ ಟೋಟಲ್ ಟ್ರಿಪ್ ಬಂದುಬಿಟ್ಟು 10 ಡೇಸ್ ಆಗಿರ್ತದೆ ನಮ್ಗೆ. 1 ಡೇ 2 ಡೇ ಏನೋ ಡಿಲೇ ಆಗಿದ್ರೆ ಅದನ್ನ ಮುಖಾಂತರ ನೋಡಿಕೊಂಡು ಪ್ಲಾನ್ ಮಾಡಿಕೊಂಡು ಬೇರೆ ನೋಡೋ ಅಂಥವು ಏನಾದರೂ ಇದ್ದರೆ ನೋಡಿಬಿಟ್ಟು ಆಮೇಲೆ ರಿಟರ್ನ್ ಆ್ಯಸ್ ಆಫ್ ನಮ್ಗೆ ಯಾವ ಡೇಟಿಗೆ ರಿಟರ್ನ್ ಆಗ್ತೀವಿ ಅನ್ನೋ ನೋಡಿಕೊಂಡು ಆಮೇಲೆ ಅದ್ರ ತಕ್ಕಂಗಾಗಿ ನಾವು ಇಲ್ಲಿ ರಿಟರ್ನ್ ಫ್ಲೈಟ್ಸ್ನ ಬುಕ್ ಮಾಡ್ಕೊಂಡು ಬರ್ತೀವಿ. ಡೀಟೇಲ್ಸ್ ಫುಲ್ಲು ಜಾಸ್ತಿ ಇದೆ ಹೇಳುವಂಥದ್ದು, ವೀಡಿಯೋ ತುಂಬ ಲೆಂತಿ ಆಗ್ಬೋದು. ಸೊ ಅದಕ್ಕೆ ಇದನ್ನು ಪಾರ್ಟಾಗಿ ಮಾಡಿಬಿಡ್ತೀನಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಯಾವ ಥರ ಎಲ್ಲೆಲ್ಲಿ ಏನೇನು ಮಾಡಿದ್ವಿ ಅನ್ನೋದು ಫುಲ್ಲು ಕಂಪ್ಲೀಟ್ ರಾ ವೀಡಿಯೋನೇ ಇರ್ತದೆ ನನ್ನದ್ರಲ್ಲಿ, ಏನೋ ಮಿಕ್ಸ್ ಇರಲ್ಲ ನನ್ನದ್ರಲ್ಲಿ. ಯಾಕಂದರೆ ಕೆಲವರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಂಗೆ ಇದಂಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ಆ್ಯಸ್ ಯೂಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಅಂದರೆ ನಾನು ಮಾಡುವಂಥ ಟ್ರಕ್ಗೆ ನನಗೆ ಯಾವ ಥರ ಪರ್ಸ್ನಲಾಗಿ ಅನಿಸುತ್ತೋ ಅದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ. ಫುಲ್ ಕಂಪ್ಲೀಟ್ ರಾ ಇರುತ್ತೆ ನನ್ನದ್ರಲ್ಲಿ, ಏನು ಮಿಕ್ಸ್ ಅಂಥದ್ದು ಏನೂ ಇರಲ್ಲ. ಆದಷ್ಟು ವಿಡಿಯೋ ಇದೆಲ್ಲರಿಗೂ ಶೇರ್ ಮಾಡಿ. ನಾಳೆಯಿಂದ ಮಿಕ್ಕಿದ್ದು ಎಲ್ಲೆಲ್ಲಿ ಏನು ಮಾಡಿದೆ, ಯಾವ್ದು ಕ್ಯಾಚ್ ಮಾಡಿದೆ ಅನ್ನೋದು ಕಂಪ್ಲೀಟ್ ವಿಡಿಯೋ ಬರುತ್ತೆ. ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಅಂಟಿಲ್ ದೆನ್ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನಮ್ಮಂಥವ್ರಿಗೆ ಒಂದು ಸಪೋರ್ಟ್ ಮಾಡ್ತಾಯಿರಿ. ನಾನು ಯಾವಾಗಿಂದನೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಈ ವಿಡಿಯೋಸ್ ನನಗೆ ಆಗ್ತಿಲ್ಲ. ಬಟ್ ಅಟ್ಲೀಸ್ಟ್ ಇವಾಗಿಂದಾದರೂ ಸ್ವಲ್ಪ ಸ್ಟಾರ್ಟ್ ಮಾಡಿ ನನ್ನ ಕೈಲಾದಷ್ಟು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ನಾನು ಮುಂದೆ ಬಂದಿದ್ದೇನೆ. ಐ ಹೋಪ್ ಯು ಗೈಸ್ ವಿಲ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು. ಬಾಯ್.